ಎಲ್ಲರಿಗೂ ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು PWD ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಈ ಮೊದಲು ಮೂಡಲಮನೆ, ಗೃಹಭಂಗ, ಸುಬ್ಬಣ್ಣ, ಪಾಪ ಪಾಂಡು ಮೊದಲಾದ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿದ್ದೆ. ಹಾಗೆ ನಾನು ಸಿಂಗರ್ ಕೂಡ ಹೌದು. ಆಫ್ಟರ್ ಜಾಬ್ ನಾನು ಅದನ್ನೆಲ್ಲ ಬಿಡಬೇಕಾಯಿತು. ಅನಿಲ್ ಸರ್ ನೆನ್ನೆ ನನ್ನ ಬರ್ಡೇ ಆಚರಣೆ ಮಾಡಿದರು. ಆ್ಯಕ್ಚುಲಿ ಅದು 28th ಡಿಸೆಂಬರ್ ಇತ್ತು. ಲಾಸ್ಟ್ ಇಯರ್ ಕೂಡ ಅವ್ರು ನನಗೆ ಆಹ್ವಾನ ಮಾಡಿದರು. ನಾವಲ್ಲಿ ಬರ್ಡೇ ಆಚರಿಸಿದ್ವಿ ಅವರ ಶಾಪಲ್ಲಿ. ನನಗೆ ಸೋಜಿಗ ಅನಿಸೋದು, ಎಷ್ಟೋ ಸಲ ನಮ್ಮ ಹತ್ತಿರದಲ್ಲಿರೋರ ಬರ್ಡೇನೇ ನಾವು ಮರ್ತುಬಿಡ್ತೀವಿ. ಅಂಥದ್ರಲ್ಲಿ ಅನಿಲ್ ಸರ್ ಆ ಥರ ವ್ಯಕ್ತಿಗಳನ್ನು ಹುಡುಕ್ಬಿಟ್ಟು ಅವರನ್ನು ಕರೆದು ಅವ್ರ ಶಾಪಲ್ಲಿ ಅವರು ಅವರ ಫ್ಯಾಮಿಲಿನೆಲ್ಲ ಗ್ಯಾದರ್ ಮಾಡಿ, ಸ್ನೇಹಿತರನ್ನೆಲ್ಲ ಒಂದುಗೂಡಿಸಿ ಒಂಥರ ಏನೋ ಖುಷಿ ಅನಿಸುತ್ತೆ. ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಸಿಗದೇ ಇರೋ ಸ್ನೇಹಿತರುಗಳೆಲ್ಲ ಬರ್ತಾರೆ, ಮೀಟ್ ಮಾಡ್ತೀವಿ. ಅವಾಗೇನೋ ಒಂದು ಸಣ್ಣ ಪುಟ್ಟ ಕ್ಲ್ಯಾಶಸ್ ಆಗಿದ್ರು ಅದೆಲ್ಲ ಇವಾಗ ಮಾಯ ಹೋಗಿರುತ್ತೆ. ಸಣ್ಣ ಮಕ್ಕಳಾದರೆ ಅವ್ರ ಕ್ಲಾಸ್ಮೇಟ್ಸು ಅವರನ್ನೆಲ್ಲ ಕರ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅದೇನಂತ ದೊಡ್ಡ ವಿಷಯ ಅಲ್ಲ. ಬಟ್ ನಾವು ಒಂದು ಹಂತ ಈಗ ದಾಟಿದ ಮೇಲೆ ನಮ್ಮ ಬರ್ಡೇನೂ ಈ ಥರ ತುಂಬ ಒಂಥರ ಈ ಥರನೂ ಆಚರಣೆ ಮಾಡ್ಬೋದು ಅಂಥೇಳಿ ಅನಿಲ್ ಸರ್ ತೋರಿಸ್ಕೊಟ್ಟಿದ್ದಾರೆ. ವೆರಿ ಹಂಬಲ್ ಪರ್ಸನ್. ಅವರಲ್ಲಿ ಎಷ್ಟೇ ನೋವಿದ್ರೂ ಅದನ್ನು ಹೊರಗಡೆ ತೋಡ್ಕೊಳ್ದೆ ಅವರು ಬೇರೆಯವ್ರ ಮುಖದಲ್ಲಿ ನಗುನ ತರಿಸ್ತಾರೆ. ಅವರ ಈ ಗುಣ ನನಗೆ ತುಂಬ ಇಷ್ಟ ಆಯಿತು. ಸರ್, ನೀವು ಇದೇ ಥರ ಒಳ್ಳೆಯ ಕೆಲಸಗಳನ್ನ ಮಾಡ್ತಾಯಿರಿ. ನಮ್ಮ ಸಪೋರ್ಟು, ನಮ್ಮ ಇದು ವಿಶಸ್ಸು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.